ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಹಾಡು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಾವು ಸ್ವಾಗತಿಸ್ತೇವೆ. ಕಳೆದ ಅನೇಕ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇವತ್ತು ನಾವು ನಿಮ್ಮ ಮುಂದೆ ಈ ಮೂಲಕವಾಗಿ ಬರುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸಹಾಯ ಮಾಡಿದ ನಾವು ಸಂತೋಷ ಪಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಆರಾಧನೆ ವೀರರನ್ನು ಮತ್ತು ಹಾಡುಗಳನ್ನು ರಚಿಸಿ ಸಿಡಿಗಳನ್ನು ಅಥವಾ ಹಾಡಿನ ಮುದ್ರೆ ರೂಪದಲ್ಲಿ ಹೊರಪಡಿಸಿದಂಥ ದೇವನಾಯಕರನ್ನು ಪರಿಚಯಿಸುವುದೇ ಈ ಒಂದು ಕಾರ್ಯಕ್ರಮ. ಇದರಲ್ಲಿ ಅನೇಕ ನಾಯಕರನ್ನು, ದೇವ ಭಕ್ತರನ್ನು, ದೇವ ಆರಾಧನೆ ವೀರರನ್ನು ನೀವು ಗುರುತಿಸಿದ್ದೀರಾ, ಕಂಡುಕೊಂಡಿದ್ದೀರಾ. ಅವರು ಯಾವ ರೀತಿಯಲ್ಲಿ ಹಾಡುಗಳನ್ನು ರಚಿಸಿದ್ರು, ಹಾಡುಗಳನ್ನು ಕರ್ತನೆಯ ಮಹಿಮೆಗಾಗಿ ದೇವಚನರ ಆರಾಧನೆಯಲ್ಲಿ ಬೆಳೆಸುವುದಕ್ಕಾಗಿ ಅವರು ಯಾವ ರೀತಿಯಲ್ಲಿ ಒಂದು ಹಾಡುಗಳನ್ನು ರಚಿಸಿದ್ರು ಎಂಬುದಾಗಿ ನೀವು ನೋಡಿಕೊಂಡಿದ್ದೀರಾ, ಕೇಳಿದ್ದೀರಾ. ಇದು ನಿಮಗೆ ಉತ್ತೇಜನ. ಅನೇಕ ಯವನಸ್ಥರು ಇವತ್ತು ಇದನ್ನು ಪ್ರಯೋಜನ ಪಡ್ಕೊಳ್ತೀರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಹಾಗೆ ಕಳೆದ 2 ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತಮ್ಮ ಅನುಭವ ಸಾಕ್ಷಿಯ ಮೂಲಕವಾಗಿ ಹಾಡುಗಳನ್ನು ರಚಿಸಿದ ಆರಾಧನೆ ನಾಯಕನಾಗಿ ಹೇಗೆ ಬೆಳೆದು ಬಂದ ಎಂಬುದಾಗಿ ಆ ರೀತಿಯನ್ನು ತಮ್ಮ ಅನುಭವದಿಂದ ಹೇಳುತ್ತಿರುವಂಥ ಪಾಸ್ಟರ್ ಕೀರ್ತಿ ಪೌಲ್ ಬೆಂಗಳೂರಿಂದ ಇಲ್ಲಿ ಬಂದಿರ್ತಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವತ್ತಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಕಳೆದ 2 ಸಂಚಿಕೆಗಳಿಂದ ನಾವು ಬಹಳ ಒಂದು ವಿಸ್ತಾರವಾಗಿ ನಿಮ್ಮ ಅನುಭವವನ್ನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದಾರೆ. ವೀಕ್ಷಕರೆಲ್ಲ ಬಹಳ ಒಂದು ಉತ್ಸಾಹದಿಂದ ಅನೇಕ ಯವನಸ್ಥರಿಗೆ ಇವತ್ತು ಆರಾಧನೆ ವೀರರಾಗಬೇಕು, ಆರಾಧನೆ ನಾಯಕರಾಗಬೇಕೆಂಬಂಥ ಒಂದು ಹಂಬಲ ಬಯಕೆ ಇದ್ದೇ ಇದೆ. ಹೌದು ಪಾಸ್ಟರ್. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ದೀರಾ, ಕಳೆದ ಸಂಚಿಕೆಯಲ್ಲಿ ಸಹ ಯವನಸ್ಥರಿಗೆ ಒಂದು ಕಿವಿ ಮಾತು ಹೇಳಿದ್ದೀರಾ. ಮಾತ್ರವಲ್ಲ, ಅನೇಕರನ್ನು ನೀವು ಪ್ರೋತ್ಸಾಹ ಪಡಿಸಿರಿ. ನೀವು ಯವನಸ್ಥಲ್ಲಿರುವಾಗ ಯಾವ ರೀತಿ ಹಾದು ಹೋದಿರಿ ಎಲ್ಲ ಅನುಭವ ಅನೇಕರನ್ನು ಉತ್ತೇಜನ ಪಡಿಸಿದೆ. ಅಷ್ಟೇ ಮುಂದುವರಿದು ನೀವು ಈಗಾಗಲೇ ಒಂದು 4 ಸಾಂಗ್ ಆಲ್ರೆಡಿ 2 ಸೆಷನಲ್ಲಿ 2 ಸಂಚಿಕೆಯಲ್ಲಿ ನೀವು ಹೇಳಿದ್ದೀರಾ. ಹೌದು ಪಾಸ್ಟರ್. ಯಾವ ಅನುಭವದಲ್ಲಿ ನಿಮಗೆ ಬಂತು? ಅದು ನೀವು ಹೇಳಿದ್ದೀರಾ, ನನ್ನದೆಂಬುದಾಗಿ ಹೇಳಲಿಕ್ಕೆ ನನಗೆ ಯಾವುದೇ ಕಾರಣವಿಲ್ಲ, ಅದು ದೇವರೇ ಕೊಟ್ಟದ್ದು, ದೇವರದ್ದೇ ಸರ್. ಆ ಮಾತು ಸತ್ಯವಾಗಿದೆ. ಖಂಡಿತ ಅಷ್ಟೇ. ಆ ರೀತಿಯಲ್ಲಿ ನಂತರವಾಗಿ ನಿಮಗೆ ಹೇಗೆ ಹಾಡು ಸಿಕ್ಕಿತು, ಯಾವ ಹಾಡು ಸಿಡಿಯಲ್ಲಿ ನೀವು ಬಿಡಲಿಕ್ಕಿದ್ದೀರಾ ಎಂಬುದಾಗಿ ಹೇಳ್ಬೋದಾ? ಅದರಲ್ಲಿ ಮೊದಲನೇದಾಗಿ ಸಂಚಿಕೆಯಲ್ಲಿ ನಾನು ವೀಕ್ಷಕರಿಗೆ ಎಲ್ಲರಿಗೂ ಆಸರೆ ಟಿವಿಯ ಪರವಾಗಿ ವಂದನೆ ಸಲ್ಲಿಸೋದನ್ನು ಇಷ್ಟಪಡುತ್ತೇನೆ. ಅದು ಮಾತ್ರವಲ್ಲದೆ ಆಸರೆ ಟಿವಿಯಲ್ಲಿ ಇದು ನನ್ನ ಹಾಡು ಕಾರ್ಯಕ್ರಮ ಪ್ರಸಾರ ಮಾಡೋದಕ್ಕೆ ಪ್ರಯತ್ನಿಸ್ತಿರುವಂಥ ಎಲ್ಲ ಆಸರೆ ಟಿವಿಯ ನಿರ್ವಾಹಕರು ಮತ್ತು ಚಾಲನೆಯ ಈ ಚಾನಲ್ನ ಸ್ಥಾಪಕರಾದ ಸುನೀಲ್ ಅವರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ದಿನದಲ್ಲಿ ಹಾಡುಗಳನ್ನು ಅನ್ನೋ ಒಂದು ಕಾರ್ಯ ಬರುವಾಗ ಒಂದೊಂದು ಹಾಡಲ್ಲಿ ದೇವರು ನಾವು ಮಹಿಮೆ ಪಡಿಸಬೇಕೆಂದ್ರೆ ದೇವರು ಆ ಕೃಪೆ ಕೊಟ್ಟು ಆ ಹಾಡುಗಳನ್ನ ಬರೆಯೋದಕ್ಕೂ ಅಥವಾ ಸಂಯೋಜನೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದ್ರು. ನೀನು ಮಾರ್ಪಡದವನು ಎಂಬ ಆಲ್ಬಮಲ್ಲಿ ಪ್ರತ್ಯೇಕ ಒಂದು ಹಾಡು ಬಗ್ಗೆ ನಾನು ಹೇಳಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ, ಅದು ನಾವು ಸಹ ಕೇಳಿದ್ದೇವೆ ಅನ್ನಿಸ್ತದೆ. ಬಹಳ ಒಂದು ಏನಿದೆ ಪಾಪ್ಯುಲರ್ ಸಾಂಗ್ ಅಂತ ಅನಿಸ್ತದೆ. ಹೌದು ಪಾಸ್ಟ್. ಅದು ಆ್ಯಕ್ಚುಲಿ ಆ ಹಾಡನ್ನು ನನಗೆ ಸಿಕ್ಕಿದ್ದೇ ಒಂದು ಆಶ್ಚರ್ಯವಾದ ಒಂದು ಕಾರ್ಯ. ನನ್ನನ್ನು ಯಾಕಂದರೆ ಬೇರೆ ಎಲ್ಲ ಹಾಡುಗಳು ನನ್ನ ಮನೆಯಲ್ಲೋ ಅಥವಾ ದೇವರ ಸನ್ನಿಧಿಯಲ್ಲಿ ಪ್ರಸಂಗದ ಸಮಯಗಳಲ್ಲಿ ಧ್ಯಾನ ಮಾಡುವಂಥ ಸಮಯಗಳಲ್ಲಿ ಸಿಕ್ಕದಂಥ ಹಾಡುಗಳು, ಆ ಹಾಡನ್ನು ಬ್ಯಾಕ್ಗ್ರೌಂಡ್ ಎಲ್ಲರೂ ಇವಾಗ ಸುಮಾರು ಜನರು ಹೇಳ್ತಾರೆ ಆ ಹಾಡಿನ ಮುಖಾಂತರ ನಾವು ಆರಾಧನೆಯಲ್ಲಿ ತುಂಬ ಅನುಭವ ಹೊಂದ್ತಾ ಇದ್ದೀವಿ. ಕೆಲವೊಂದು ಬೋಧಕರು ನನ್ನನ್ನು ನೇರವಾಗಿ ನೋಡಿ ಕರೆ ಮೂಲಕ ಆ ಹಾಡಿನ ಬಗ್ಗೆ ಹೇಳಿ ತುಂಬಾ ನನಗೆ ಉತ್ಸಾಹ ಪಡಿಸಿದ್ರು. ಆ ಹಾಡನ್ನ ನೆನೆಸುವಾಗೆಲ್ಲ ಬಂದು ಒಂದು ಸನ್ನಿವೇಶ ನನಗೆ ಜ್ಞಾಪಕ ಬರುತ್ತೆ. ಅದೇನೆಂದರೆ ನಾನು ರೆಕಾರ್ಡಿಂಗ್ ಆಗಿ ಚೆನ್ನೈಗೆ ಹೋಗಿರೋಂಥ ಸಮಯ. ಅದು ಆ ಹಾಡು ಬಂದು ಆ ಸಿಡಿಗೆ ಮಾಡಬೇಕಾದ್ರೆ ಇಲ್ದಿರುವಂಥ ಒಂದು ಹಾಡು. ಕಾರಣ ನಾವು ಮೊದಲನೇದಾಗಿ ನಮ್ಮ ಸಿಡಿನಲ್ಲಿ ಯಾವ್ಯಾವ ಹಾಡು ಬರಬೇಕಂತ ನಾವೆಲ್ಲ ಫಿಕ್ಸ್ ಮಾಡಿ ಮುಗಿದೋದಂಥ ನಂತರ ಒಂದು ಹಾಡನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರು, ಬ್ರದರ್ ಈ ಹಾಡು ಇದರಲ್ಲಿ ಬೇಡ, ಯಾಕಂದರೆ ಅದೊಂದು ಪ್ರಾರ್ಥನೆ ಸಾಂಗ್ ಆಗಿತ್ತು, ಅದು ತೆಗೆದುಬಿಟ್ರು. ಅದು ತೆಗೆದಾದ ನಂತರ ನಾನು ಬಂದು ನನ್ನ ಸ್ನೇಹಿತನಾದಂಥ ಪಾಸ್ಟರ್ ಜಾಯ್ ಅವ್ರಿಗೆ ಬಂದು ನನ್ನ ಸಿಡಿನಲ್ಲಿ ಒಂದು ಹಾಡು ಆಡಬೇಕಂತ ಕೇಳ್ಕೊಳ್ಳುವಾಗ ಅವರು ಸರಿ ಅಂತ ಹೇಳಿದ್ರು. ಅವ್ರಿಗೆ ಹಾಡಬೇಕಂತ ಹಾಡು ಬಂದು ಡೈರೆಕ್ಟರ್ ಬೇಡ ಅಂತ ಹೇಳಿಬಿಟ್ರು.
ಇವಾಗ ಏನು ಮಾಡೋದು, ಇವಾಗ ನಾನು ಮಾತು ಕೊಟ್ಟಾಯಿತು, ಒಳ್ಳೆ ಸ್ನೇಹಿತ ನನಗೆ ಇವಾಗ ಹಾಡಿಲ್ಲ ಅಂದರೆ ಹೇಗೆ, ಸರಿ ನಾನೇನು ತಿಳ್ಕೊಂಡೆ ಮತ್ತೊಂದು ಸಲ ನಾವು ಅವ್ರನ್ನ ಆಡಿಸೋಣ ಅಂತೇಳಿ ನಾನು ಸುಮ್ಮಗಾದೆ. ಈ ರೀತಿಯಾಗಿರೋ ಸಂದರ್ಭದಲ್ಲಿ ನಾವು ಚೆನ್ನೈನಲ್ಲಿ ಒಬ್ಬ ನನಗೆ ಸಹಾಯ ಮಾಡಿದಂಥ ಬ್ರದರ್ ಜಾನ್ ಸಾಲಮೋನ್ ಅಂತ, ಆತನ ಸಹಾಯದಿಂದ ಚೆನ್ನೈನಲ್ಲಿ ನಾವು ಇಳ್ಕೊಳ್ಳೋದಕ್ಕೂ ನಾನು ಓಡಾಡೋದಕ್ಕೆ ಎಲ್ಲರೂ ಬಹಳ ಸಹಾಯ ಮಾಡಿದ್ರು. ಅದು ಮಾತ್ರವಲ್ಲದೆ ನನ್ನ ಒಂದೊಂದು ಸಾಂಗನ್ನು ಯಾವ ಶ್ರುತಿಯಲ್ಲಿರಬೇಕು ಅಂತ ನನಗೆ ಕರೆಕ್ಷನ್ ಮಾಡಿ ನನಗೆ ಹೇಳಿಕೊಟ್ಟು ಕೀಬೋರ್ಡ್ ಮನೇಲಿ ಕೂತು ಇಡೀ ರಾತ್ರಿ ಪ್ರಾಕ್ಟೀಸ್ ಮಾಡಿಸಿದ್ರಂಥ ಒಂದು ಮನುಷ್ಯ. ಈ ಆರಾಧಿಸುವೆ ಹಾಡು ನಾನಿವತ್ತು ಅದು ಸಾಕ್ಷಿಯಾಗಿ ಹೇಳ್ತೀನಿ, ಅದು ಒಂದು ಬ್ರಾಹ್ಮಣರ ಮನೆಯಲ್ಲಿ ಸಿಕ್ಕಿದಂಥ ಒಂದು ಹಾಡು. ಅದು ಒಂದು ಬ್ರಾಹ್ಮಣರ ಮನೆಯಲ್ಲಿ ಒಬ್ಬ ಜಾನ್ ಆ ಸಹೋದರನ ಫ್ರೆಂಡ್ ಆದಂಥ ವೆಂಕಟ್ ಎನ್ನೋರ ಮನೆಯಲ್ಲಿ ನನ್ನ ಕರ್ಕೊಂಡೋಗಿ ಅಲ್ಲಿ ರಾತ್ರಿ ಅಲ್ಲಿ ಇಳಿಸೋದಕ್ಕೆ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡೋದು ಎಲ್ಲ ಮಾಡುವಾಗ ಇನ್ನು ರಾತ್ರಿ 2:25 ಆಯಿತು. ನಾವು ಸಾಂಗ್ಸ್ ಬೇರೆ ಎಲ್ಲ ಸಾಂಗ್ಸನ್ನ ಏಸಯ್ಯ, ನನ್ನ ಆತ್ಮನ ನಾದ ದೇವರೇ, ನಿನ್ನಿಂದ ಸಾಧ್ಯ, ಈ ಎಲ್ಲ ಹಾಡುಗಳನ್ನ ಎಲ್ಲ ಮಾಡಿ ಮುಗಿಸಿದ ಮೇಲೆ ರಾತ್ರಿ 2:25 ಆಗಿತ್ತು. ಆ ಸಮಯದಲ್ಲಿ ಇನ್ನೇನು ಮುಗಿಸ್ಬೇಕು. ಜಾನ್ ಹೇಳಿದೆ, ಅಣ್ಣ ನಾವು ಪ್ಯಾಕ್ ಮಾಡೋಣ, ಮತ್ತೆ ನೀವು ಬೆಳಗ್ಗೆ ನೀವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ಬೇಕು ಅಂದಾಗ ನಾನು ಹೇಳಿದೆ ಸರಿಯಪ್ಪ, ಬಟ್ 1 ನಿಮಿಷ ಆಗಿರೋ, ನಾನು ಪ್ರಾಕ್ಟೀಸ್ ಮಾಡುವಾಗ ಆತ್ಮನ ಅಭಿಷೇಕದಿಂದ ನಾವು ತುಂಬಿಲ್ಪಟ್ಟ ಆ ಮನೆಯಲ್ಲಿ ಒಬ್ಬ ಬ್ರಾಹ್ಮಣರ ಮನೆ ಆದ್ರೂ ದೇವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬರ್ತಾರೆ, ದೇವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬರ್ತಾರೆ, ಎಲ್ಲಿ ಬೇಕಾದ್ರೂ ಆತ್ಮನ ತುಂಬಿಸೋದಕ್ಕೆ ಸಾಧ್ಯ ಅಂತ ಆವತ್ತು ನಾನು ಅರಿತುಕೊಂಡೆ. ಆ ಇಡೀ ಕೋಣೆ ಬಂದು ದೇವರ ಪ್ರಸನ್ನತೆಯನ್ನು ತುಂಬಿಸಲ್ಪಟ್ಟು ನಾನು ಆತ್ಮದಲ್ಲಿ ಪರವಶನಾಗಿ ದೇವರನ್ನು ಸ್ತುತಿಸ್ತಾ ಹಾಗೇ ಇದ್ವಿ. ಆ ತಮ್ಮನು ಕೀಬೋರ್ಡ್ ಬಾರಿಸ್ಕೊಂಡು ಆಗಿದೆ. ನಾನು ಹೇಳಿದೆ, ತಮ್ಮ ನನಗೆ ಸಿ ಮೈನರಲ್ಲಿ ಒಂದು ಕಾರ್ಡ್ ಕೊಡು ಅಂತೇಳಿ ನಾನು ಹೇಳಿದ್ದಕ್ಕೆ ಆತನಾಗೆ ಆ ಕೀಬೋರ್ಡಲ್ಲಿ ಆ ಥರ ಕೈ ಇಟ್ಟು ಸಿ ಮೈನರ್ ಆ ಕಾರ್ಡ್ ಹಿಂಗೆ ಹಿಡಿದ ತಕ್ಷಣ ಆರಾಧಿಸುವೆ ನಿನ್ನನೆ ಆರಾಧಿಸುವೆ ಉಸಿರಿರುವ ದಿನಗಳೆಲ್ಲ ಅಂತ ಹಾಡು ಹೊರಬಂತು. ಅದಾಗ ಕೇಳಿದೆ, ಅಣ್ಣ ಅದು ಚೆನ್ನಾಗಿದೆ, ಯಾರ್ದು ಹಾಡು ಅಂತ ಕೇಳಿದ್ರು. ಈ ಪ್ರತಿಯೊಂದು ಹಾಡು ಎಲ್ಲರೂ ಆ ಥರನೇ ಕೇಳ್ತಾರೆ. ಆವಾಗ ನಾನು ಹೇಳಿದೆ, ಇಲ್ಲ 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 ಇದು ಹೊಸದು ಹಾಡು, ಮತ್ತೆ ನೀನು ಅದಕ್ಕೆ ಸ್ವಲ್ಪ ಮ್ಯೂಸಿಕ್ ಬೆರೆಸು ಅಂತ ಹೇಳಿದಾಗ ಅದನ್ನಲ್ಲೇ ಕೀಬೋರ್ಡಲ್ಲಿ ಸ್ವಲ್ಪ ಮ್ಯೂಸಿಕ್ ಅದಕ್ಕೆ ಸೇರಿಸಿ ಅದಕ್ಕೆ ತಾಳ ಅದಕ್ಕೆ ಬೇಕಾದಂಥ ರಿದಮನ್ನು ಸೇರಿಸಿ ಕೊಟ್ಟರು. ಆ ಹಾಡು ಆ ನೈಟು ನಾವು ಹಾಡ್ತಾ ಇದ್ದೀವಿ. ಪಕ್ಕದಲ್ಲಿ ವೆಂಕಟನವರ ತಾಯಿ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಹಾಡು ನಾವು ಹಾಡ್ತಾ ಇದ್ದೀವಿ, ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಅವರು ಅದು ಗಮನಿಸಿ ಹಾಡೆಲ್ಲ ಮುಗಿದ ಮೇಲೆ ನಾನು ನೋಡಿದೆ, ನಾವು ಹಾಡ್ತಾ ಇದ್ದೀವಿ, ಅವ್ರು ಅಳ್ತಾ ಇದ್ದಾರೆ. ಆಮೇಲೆ ಕೇಳ್ತಾರೆ, ಬ್ರದರ್ இந்த ಪಾರ್ಟ್ எனக்கு ரொம்ப பிடிச்சிச்சு, ನನಗೆ ಈ ಹಾಡು ತುಂಬ ಲೈಕ್ ಆಯ್ತು, ನನ್ನ ಮನಸ್ಸಲ್ಲಿ ಏನೋ ನಾನು ಇದ್ದಂಥ ಭಾರ ಕಳೆದೋಯ್ತು ಅಂತ ಕಣ್ಣೀರು. ಆಮೇಲೆ ಅಮ್ಮ ಇದು ಬಂದು ಹೊಸದಾದ ಹಾಡು, ಇದು ನಿಮ್ಮ ಮನೇಲಿ ದೇವರು ನನಗೆ ಕೊಟ್ಟಿದ್ದಾರೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡಿದ ನಂತರ ಆವಾಗ ನಾನು ಸುವಾರ್ತೆ ಸಾರಿದೆ ಅವ್ರಿಗೆ, ಯೇಸುವಿನ ಬಗ್ಗೆ ಅವ್ರಿಗೆ ಹೇಳಿದೆ. ಅವ್ರ ಕಣ್ಣು ಒರೆಸ್ಕೊಂಡು ಪಾಸ್ಟರ್ ದೇವ್ರನ್ನ ನನ್ನ ಆಶೀರ್ವಾದ ಕೊಟ್ಟರು, ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳಿದರು. ಈ ರೀತಿಯಾಗಿ ಆ ಹಾಡು ಬಂದಿದ್ದು. ಆ ಹಾಡು ದೇವ್ರು ಕೊಟ್ಟ ಮೇಲೆ ನಾನು ಇಮಿಡಿಯೇಟಾಗಿ ಬೆಂಗಳೂರಿಗೆ ಬಂದ ತಕ್ಷಣ ಪಾಸ್ಟರ್ ಜಾಯ್ಗೆ ನಾನು ಫೋನ್ ಮಾಡಿದೆ. ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಈ ಹಾಡು ಆತನಿಗೆ ಆಡಿಸಿದ ಮೇಲೆ ನಮ್ಮ ತಮಿಳು ಆಲ್ಬಮಲ್ಲಿ ಪಾಸ್ಟರ್ ಜಾಯ್ನ ಹಾಡನ್ನ ಆಡಿಸಿದ ಮೇಲೆ ಆ ಹಾಡು ಅನೇಕರಿಗೆ ಅವ್ರ ಮುಖಾಂತರವಾಗಿ ಪ್ರಯೋಜನವಾಗಿ ಮಾರ್ಪಟ್ಟಿತ್ತು. ಅದು ಅಲ್ಲದೆ ಆ ಪಾಸ್ಟರ್ ಜಾಯ್ನು ಹೇಳಿದಂಥ ಒಂದು ಮಾತು, ಈ ಹಾಡು ಈ ರೀತಿಯಾದಂಥ ಹಾಡು ನಾನು ಮಾಡಬೇಕಂತಿದ್ದೆ, ತುಂಬ ಆಸೆ ಇಟ್ಕೊಂಡಿದ್ದೆ, ಆದರೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾಡೋಕ್ಕೆ ಸಾಧ್ಯವಾಗಿಲ್ಲ. ದೇವ್ರು ನಿನ್ನ ಮುಖಾಂತರವಾಗಿ ನನಗೆ ಈ ಥರ ಒಂದು ಹಾಡು ಕೊಟ್ಟರೆ ನನಗೆ ಥ್ಯಾಂಕ್ಸ್ ಹೇಳಿ ತುಂಬ ಸಂತೋಷಪಟ್ಟರು. ಆಮೇಲೆ ಅದೊಂದು ಇನ್ನೊಂದು ಸ್ವಲ್ಪ ಹೇಳ್ಬೋದು ಹಾಡು ಅಷ್ಟೇ. ಹಾಡಬೇಕಾ? ಹೌದು, ಸರಿ. ಆರಾಧಿಸುವೆ ನಿನ್ನನೆ ಆರಾಧಿಸುವೆ ಉಸಿರಿರುವ ದಿನಗಳೆಲ್ಲ ಆರಾಧಿಸುವೆ ನಿನ್ನನೆ ಆರಾಧಿಸುವೆ
ನೆನೆಸುವೆ ನೀ ಮಾಡಿದ ತ್ಯಾಗವ ಸ್ಮರಿಸುವೆ ನೀ ಮಾಡಿದ ಉಪಕಾರವ ನೆನೆಸುವೆ ನೀ ಮಾಡಿದ ತ್ಯಾಗವ ಸ್ಮರಿಸುವೆ ಹೃದಯ ತುಂಬಿದವನಾಗಿ ನಿನ್ನನೆ ಆರಾಧಿಸುವೆ ಉಸಿರಿರುವ ದಿನಗಳೆಲ್ಲ ಹೃದಯ ತುಂಬಿದವನಾಗಿ ನಿನ್ನನೆ ಆರಾಧಿಸುವೆ ಜೀವಂತ್ಯ ದಿನಗಳೆಲ್ಲ ಆರಾಧಿಸುವೆ ನಿನ್ನನೆ ಆರಾಧಿಸುವೆ ಉಸಿರುವ ದಿನಗಳೆಲ್ಲ ಕೆಸರಲ್ಲಿದ್ದ ನನ್ನ ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ ಕೆಸರಲ್ಲಿದ್ದ ನನ್ನ ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ ಹೃದಯ ತುಂಬಿದವನಾಗಿ ನಿನ್ನನೆ ಆರಾಧಿಸುವೆ ಉಸಿರಿರುವ ದಿನಗಳೆಲ್ಲ ಹೃದಯ ತುಂಬಿದವನಾಗಿ ನಿನ್ನನೆ ಆರಾಧಿಸುವೆ ಜೀವಂತ್ಯ ದಿನಗಳೆಲ್ಲ ಆರಾಧಿಸುವೆ ನಿನ್ನನೆ ಆರಾಧಿಸುವೆ ಉಸಿರಿರುವ ದಿನಗಳೆಲ್ಲ ಆರಾಧಿಸುವೆ ನಿನ್ನನೆ ಆರಾಧಿಸುವೆ ಜೀವಂತ್ಯ ದಿನಗಳೆಲ್ಲ ನಿಜವಾಗಿ ಪಾಸ್ಟರ್ ಇವನ್ನು ನಾವು ಇಲ್ಲಿ ಸಹ ಆರಾಧನೆಯಲ್ಲಿ ನಮ್ಮ ಆರಾಧನೆ ನಾಯಕರು ಸಹ ಹಾಡಿದ್ದು ನನಗೆ ನೆನಪಿದೆ. ಅದು ನಿಜವಾಗಿ ಆತ್ಮದಿಂದ ತುಂಬಿದಂತ ಅನುಭವಕ್ಕೆ ನಡೆಸಿದೆ. ಇವತ್ತು ಹಾಡುವಾಗ ನನಗೂ ಒಂದು ದೇವರ ಆತ್ಮನ ಅನುಭವ. ಖಂಡಿತವಾಗಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಹಾಡು ನಿಜವಾಗಿ ಒಂದು ಆತ್ಮನಿಂದ ನಡೆಸಲ್ಪಡುವಂಥ ಹಾಡುಗಳಾಗಿ ದೇವರ ಆತ್ಮನವರಿಗೆ ಅನುಗ್ರಹಿಸಿದ್ದಾನೆ. ಅವರಿಗಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಕೇಳಿಕೊಳ್ಳಿ. ಪಾಸ್ಟ್ರೆ, ನಂತರವಾಗಿ ಆ ಹಾಡು ನೀವು ಬೇರೆ ಕಡೆಯಲ್ಲಿ ಹಾಡಿದಾಗ ಅದರ ಅನುಭವಗಳನ್ನು ನೀವು ಹೇಳ್ಬೋದು ಪಾಸ್ಟ್ರೆ? ಯಾವ್ದು ಈ ಹಾಡಿನ ಮುಖಾಂತರವಾಗಿ ಕೇಳಿದ ಸಾಕ್ಷಿಗಳು ತುಂಬ ಇದೆ. ಈ ಹಾಡನ್ನ ಬಂದು ತಮಿಳಲ್ಲಿ ನಾವು ರೆಕಾರ್ಡ್ ಮಾಡೋಕ್ಕೆ ಮುಂಚೆ ಅದೇ ನಾನು ಯಾವಾಗಲೇ ಹೇಳ್ತಾ ಇದ್ದೆ, ನಾನು ಬೆಂಗಳೂರು ಬಂದ ತಕ್ಷಣ ಪಾಸ್ಟರ್ ಜಾಯ್ ಅವ್ರಿಗೆ ನಾನು ಫೋನ್ ಮಾಡಿ, ಯಾಕೆ ನಾನು ಫೋನ್ ಮಾಡಿ ಅವ್ರಿಗೆ ಹೇಳ್ಬೇಕಾಗಿತ್ತು ಅಂದರೆ, ಒಂದು ಸಾಂಗ್ ಅವ್ರನ್ನ ನಾವು ನಮ್ಮ ಡೈರೆಕ್ಟರ್ ತೆಗೆದಾಕ್ಬಿಟ್ರು ಒಂದು ಸಾಂಗ್. ಯಾಕಂದರೆ ಅವ್ರಿಗೆ ಆ ಸಿಡಿಯಲ್ಲಿ ಆಡುವಂಥ ಪರಿಸ್ಥಿತಿನೇ ಇರಲಿಲ್ಲ. ಯಾಕಂದರೆ ಹಾಡು ತೆಗೆದಾದ್ಮೇಲೆ ಇನ್ನು ಯಾವ ಹಾಡು ಆಡೋಕ್ಕಿಲ್ಲ ಅಂತ ನಾನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮಲ್ಲಿರುವಂಥ ಸಂಬಂಧ ನನಗೂ ಆತನಲ್ಲಿರುವಂಥ ಒಂದು ಸ್ನೇಹ ಬಂದು ಇದರಿಂದ ಬಂದು ಕೆಡಬಾರ್ದಂತ ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಈ ಹಾಡು ಕೊಟ್ಟಿದ್ರೆ ನಾನು ನಂಬ್ತಾ ಇದ್ದೀನಿ. ನಾನು ಪಾಸ್ಟರ್ ಜಾಯ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಪಾಸ್ಟರ್ ಒಂದು ಒಳ್ಳೆಯ ಹಾಡು ದೇವ್ರು ನಿಮ್ಗಾಗಿ ಕೊಟ್ಟಿದ್ದಾರೆ, ಆರಾಧನೆ ಹಾಡು. ನಾನು ಮೊದಲನೇ ಹೇಳಿದ ಆ ಹಾಡು ನೀವು ಆಡೋಕ್ಕೆ ಬೇಕಾಗಿಲ್ಲ, ಇವಾಗ ದೇವರು ಒಂದು ಹೊಸದಾದ ಒಂದು ಹಾಡು ಕೊಟ್ಟಿದ್ದಾರೆ, ಆ ಹಾಡನ್ನ ನೀವೇ ಹಾಡಬೇಕು ಅಂತ ಹೇಳಿ ಪಾಸ್ಟರ್ ಜಾಯ್ಗೆ ನಾನು ಆ ಹಾಡನ್ನು ಕೊಟ್ಟೆ. ಆತನನ್ನು ಭೇಟಿ ಮಾಡಿ ಮೊದಲನೇದಾಗಿ ನಾನು ಆ ಹಾಡನ್ನು ಕೊಟ್ಟಿದ್ದು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ನಾನು ಕೊಟ್ಟಿದ್ದು. ಆವಾಗ ಏನಾಯ್ತು ಅಂದರೆ, ನಮ್ಮ ರೆಕಾರ್ಡಿಂಗ್ ದಿನಗಳ ಮುಂಚೆ ಬರುವಾಗ ಆತನು ಬಂದು ತನ್ನ ಸಭೆಯಲ್ಲಿ ಆ ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾರೆ. ತನ್ನ ವರ್ಷಿಪ್ ಟೀಮ್ ಜೊತೆಗೆ ವಾದ್ಯ ವೃಂದದೊಂದಿಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಆ ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಆ ಚರ್ಚಲ್ಲಿ ಓಡಾಡ್ತಿರೋರು, ಅಲ್ಲಿ ಸ್ಯಾಟರ್ಡೇ ಕೆಲಸ ಮಾಡ್ತಿರೋರೆಲ್ಲ ಬಂದು ಕೇಳಿದಂತೆ, ಪಾಸ್ಟರ್ ಈ ಹಾಡು ತುಂಬ ಚೆನ್ನಾಗಿದೆ, ನಾವು ಯಾಕೆ ಹಾಡನ್ನ ನಾಳೆ ಆರಾಧನೆಯಲ್ಲಿ ಆಡಬಾರ್ದಂತ CD ರಿಲೀಸಿಗೆ ಮುಂಚೆನೇ
ಅವ್ರು ಕೇಳ್ಕೊಂಡ್ರಂತೆ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಇದು ಹಾಡು ನಂದಲ್ಲ, ಇದು ನಮ್ಮ ಸಹೋದರಾದ ಕೀರ್ತಿ ಪಾಲ್ ಅವ್ರದ್ದು, ಅವರೇ ಪ್ರೊಡ್ಯೂಸರ್. ಅದಕ್ಕೆ ಅವ್ರ ಅಪ್ಪನೇ ಹೇಳ್ದೆ ನಾವು ಹಾಡನ್ನ ಆಡಬಾರ್ದು ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ನನಗೆ ಫೋನ್ ಮಾಡಿದಾಗ ಹೇಳಿ ಪಾಸ್ಟರ್ ಅಂದರೆ, ಇಲ್ಲ ಈ ಹಾಡು ಅಂದರೆ ನನಗೆ ಏನಪ್ಪ ಈ ಹಾಡಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡು, ಇಲ್ಲ ನೀವು ಕೊಟ್ಟರಲ್ಲ ಆರಾಧಿಸುವೆ ಹಾಡು, ನಮ್ಮ ಪ್ರಾಕ್ಟೀಸ್ ಕೀಬೋರ್ಡಿಸ್ಟ್ ಜೊತೆಗೆ ನಾನು ಮ್ಯೂಸಿಷಿಯನ್ಸ್ ಜೊತೆಗೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಚರ್ಚಲ್ಲಿ ಕೆಲಸ ಮಾಡೋರು ಓಡಾಡೋರೆಲ್ಲ ಬಂದು ಈ ಹಾಡು ತುಂಬ ಚೆನ್ನಾಗಿದೆ, ನಾವು ಹಾಡೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ, ನನಗೆ ಪರ್ಮಿಷನ್ ಬೇಕು ಅಂತ ಕೇಳಿದೆ. ಅವ್ರು ಕೇಳಿದ್ರು. ನಾನು ಅದು ಯಾಕೆ ಪರ್ಮಿಷನ್ ಬೇಕು ಅಂತ, ಇಲ್ಲ ಇನ್ನೂ ಸಿ ಡಿ ರಿಲೀಸ್ ಮಾಡಿಲ್ಲ, ನೀವು ಎಷ್ಟೋ ದುಡ್ಡು ಹಾಕಿ ಸಿ ಡಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಈ ಹಾಡು ನನ್ನ ಚರ್ಚಲ್ಲಿ ಹಾಡಿಬಿಟ್ರೆ ಅದು ನಿನಗೆ ಲಾಸ್ ಆಗುತ್ತೆ. ನಾನು ಅಲ್ಲದೆ ಲಾಸ್ ಅನ್ನೋದು ಯಾವುದೂ ಇಲ್ಲ, ದೇವರು ಕೊಟ್ಟಂಥ ಹಾಡೋದು. ನಾನು ಸಿ ಡಿ ಮಾಡಿ ಜನರ ಹಾಡೋದು ಒಂದೇ, ಈವಾಗಲೇ ದೇವ್ರನ್ನ ಸ್ತುತಿಸೋದು ಒಂದೇ, ಎರಡೂ ಒಂದೇ. ನಾನು ದುಡ್ಡಿಗಾಗಿ ಸಿ ಡಿ ಮಾಡ್ತಾಯಿಲ್ಲ ಪಾಸ್ಟರ್, ನಾನು ಪರ್ಮಿಷನ್ ಕೊಡ್ತಾಯಿದ್ದೀನಿ, ಈ ಹಾಡು ನಿಮಗಾಗೆ ನಾನು ದೇವರು ಕೊಟ್ಟಿರೋದು, ಈ ಹಾಡನ್ನ ನೀವು ಸಭೆಯಲ್ಲಿ ಹಾಡ್ಬೋದು ಅನ್ನುವಾಗ ಅವ್ರು ತುಂಬ ಖುಷಿಪಟ್ಟು ಥ್ಯಾಂಕ್ ಯು ಪಾಸ್ಟರ್ ಅಂಥೇಳಿ ಫೋನ್ ಕಟ್ ಮಾಡಿದ್ರು. ಅದಾದ ನಂತರ ಏನು ನಡೆದಿದೆ ಅನ್ನೋದು ನನಗೆ ಸಂಡೇ ನೈಟು ಫೋನ್ ಮಾಡ್ತಾಯಿದ್ದಾರೆ. ಸಂಡೇ ನೈಟ್ ಅವ್ರು ಫೋನ್ ಮಾಡಿದಾಗ ಹೇಳ್ತಾಯಿದ್ದಾರೆ, ಪಾಸ್ಟರ್ ಈ ಹಾಡನ್ನ ನಾವು ಹಾಡಿದ್ವಿ, ಸುಮಾರು 20 ನಿಮಿಷ ನಾನು ಆ ಹಾಡನ್ನು ನಾನು ವರ್ಷಿಪ್ ಮಾಡಿದೆ ಸಭೆಯಲ್ಲಿ. ಎಲ್ಲರ ಕಣ್ಣೀರಿನಿಂದ ಆರಾಧಿಸ್ತಾ ಇದ್ದಾರೆ, ಒಂದೊಂದು ಮಾತಲ್ಲೂ ದೇವರ ಪ್ರೀತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅದರಲ್ಲೊಂದು ಮೊದಲನೇದಾಗಿ ಅವರು ಹೇಳಿದ ಒಂದು ಸಾಕ್ಷಿಯಲ್ಲಿ, ಒಬ್ಬ ಸಾಯಬೇಕಂದಿದ್ದ ತೀರ್ಮಾನ ಮಾಡಿಕೊಂಡಿದ್ದಂಥ ಮನುಷ್ಯ ಆವತ್ತು ಮನಸಾಂತರ ಹೊಂದಿದ್ರಂತೆ. ಆ ಹಾಡು ಆರಾಧನೆ ಮಾಡ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ಸಭೆಗೆ ಅಲ್ಲಿ ಬಂದು ಆರಾಧನೆ ಮಾಡ್ತಾಯಿದ್ರಂತೆ. ಈ ಸಾಕ್ಷಿ ಅವರು ಹೇಳಿದ್ದು. ಆವಾಗ ಆ ಹಾಡನ್ನು ಕೇಳ್ತಾ ಇರುವಾಗ ಆ ಮನುಷ್ಯನ ಜೀವಿತ ಹೇಗಿತ್ತಂತೆ, ಅವ್ರು ಬಂದು ಬೆಹರಿನ್ನು ಯಾವುದೋ ಹೊರದೇಶಕ್ಕೆ ಹೋಗಿ ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದು ಬೆಂಗಳೂರಿಗೆ ಬಂದ್ರಂತೆ. ಬೆಂಗಳೂರಿಗೆ ಬಂದಾಗ ಆತನ ಎಲ್ಲವನ್ನು ಕಳೆದುಕೊಂಡು ಇನ್ನೇನು ನಾನು ಸಾಯಬೇಕು, ಇನ್ನೇನು ನನ್ನ ಜೀವನ ಬೇಡನ್ನ ತೀರ್ಮಾನದಲ್ಲಿ ಸಭೆಗೆ ಬಂದ್ರಂತೆ. ಆವಾಗ ಆ ಹಾಡಿನಲ್ಲಿರುವಂಥ ಒಂದು ಚರಣದ ಮಾತುಗಳು, ಅಂದರೆ 2ನೇ ಚರಣದಲ್ಲಿ, ಧೂಳಲ್ಲಿ ಇದ್ದ ನನ್ನನ್ನು ಮೇಲಕ್ಕೆತ್ತಿ ಅರಸರ ಮಧ್ಯದಲ್ಲಿ ಕುಳಿರಿಸಿದೆ ಎನ್ನೋ ಮಾತು ಬಂದು ಆ ವ್ಯಕ್ತಿಗೆ ಮುಟ್ಟಲ್ಪಟ್ಟಿತು. ನಾನು ಎಲ್ಲೋ ಇದ್ದೆ, ದೇವರು ನನ್ನನ್ನು ಮೇಲಕ್ಕೆ ಎತ್ತಿ ನನ್ನ ಕೂರಿಸಿ ನನ್ನನ್ನು ಸಂಪಾದನೆ ಮಾಡೋದಕ್ಕೆ ಎಲ್ಲ ಆಶೀರ್ವಾದ ಕೊಡೋಕ್ಕೆ ದೇವ್ರ ಶಕ್ತಿನಾದನು. ನಾನು ಯಾಕೆ ನನ್ನ ಜೀವಿತವನ್ನು ಇದು ಮಾಡ್ಕೊಳ್ಬೇಕು, ಆತನ ಮಾಡಿದ ಉಪಕಾರ ನಾನು ನೆನೆಸ್ಕೊಂಡು ನಾನು ಇರೋಕ್ಕಾಗುತ್ತೆ ಅಂಥೇಳಿ ಆವತ್ತು ಮನಸಾಂತರ ಹೊಂದಿ ಪಾಸ್ಟರ್ ಹತ್ರ ಬಂದು ಸಾಕ್ಷಿ ಹೇಳಿ ದೇವ್ರಿಗಾಗಿ ಒಪ್ಪಿಸಿಕೊಟ್ರು. ಅದು ಸಿ ಡಿ ರಿಲೀಸ್ ಆಗೋಕ್ಕೆ ಮುಂಚೆ ನಡೆದಂಥ ಕಾರ್ಯ ಅದು. ಆವತ್ತಿನಿಂದ ಆ ಹಾಡುಗಳು ಆ ಹಾಡು ಎಲ್ಲಿ ಹೋಗಿ ಹಾಡಿದ್ರೂ ಅದರ ಮುಖಾಂತರವಾಗಿ ದೇವರು ಸಾಕ್ಷಿಗಳನ್ನ ಕೇಳ್ಪಡ್ತಾ ಇದೆ. ಒಂದು ಸಾಕ್ಷಿ ನಾನು ಕೇಳಿದಂದರೆ, ಕಳೆದ ಒಂದು 3 ತಿಂಗಳ ಮುಂದೆ ತುಮಕೂರಲ್ಲಿ ನಾವು ಸೇವೆಗೆ ಹೋಗಿದ್ವಿ. ಅಲ್ಲಿ ಪಾಸ್ಟರ್ ಸಂತೋಷ್ ಅಂತ ಒಬ್ಬ ಸೇವಕರಿದ್ದಾರೆ. ಅವರು ನನಗೆ ಒಂದಿನ ವಾಟ್ಸಪ್ ಮಾಡಿದ್ದಾರೆ, SMS ಇದು ಮೆಸೇಜನ್ನ. ಚಾಟಿಂಗ್ ಶುರುವಾಯಿತು, ಪ್ರೈಸ್ ಲಾರ್ಡ್ ಹಾಗೆ ಹೀಗೆ ಅಂತ ಬರ್ತಾ ಇರುವಾಗ ಅವ್ರು ನನಗೊಂದು SMS ಇದು ವಾಟ್ಸಪ್ ಕಳಿಸಿದ್ರು. ಮೊದಲನೇದಾಗಿ, ಅಣ್ಣ ನಾನು ಈ ಸಾಂಗಾಗಿ ದೇವ್ರು ನನ್ನ ಸ್ತೋತ್ರ ಹೇಳ್ತೀನಿ. 2ನೇದಾಗಿ, ಹಾಡನ್ನು ಕೊಟ್ಟಿದ್ದಂಥ ಪರಿಶುದ್ಧಾತ್ಮ ದೇವ್ರನ್ನ ಎಲ್ಲ ಮಹಿಮೆಯನ್ನು ನಾನು ಸಲ್ಲಿಸುತ್ತೇನೆ. ನಮ್ಮ ಸಭೆಯಲ್ಲಿ ಹಾಡನ್ನು ನಾನು ಹಾಡ್ತಾ ಇರುವಾಗ ದೆವ್ವಗಳು ನಿಲ್ಲಕ್ಕೆ ಸಾಧ್ಯವಾಗಿಲ್ವಂತೆ. ಆರಾಧನೆ ಮಾಡ್ತಾ ಇದ್ದಾರಂತೆ. ಎಲ್ಲ ದೆವ್ವ ಹಿಡಿದಂಥ ಜನರೆಲ್ಲ ಬಂದು ಕಿರ್ಚಾಡ್ಕೊಂಡು ಕೆಳಗೆ ಬಿದ್ದು ಈ ಹಾಡನ್ನ ನಿಲ್ಲಿಸು, ನಾನು ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವ್ರ ಸಾಕ್ಷಿ ಈ ರೀತಿ ಹಂಚ್ಕೊಂಡ್ರು. ಅವಾಗ ನಾನು ಹೇಳಿದೆ, ಇದನ್ನೆಲ್ಲ ನಂದೇನಿಲ್ಲ, ಎಲ್ಲರ ದೇವರ ಒಂದು ಕೃಪೆಯೇ. ದೇವರು ಮಾಡುವಂಥ ಕಾರ್ಯವು ಅಸಾಧಾರಣವಾಗಿರುತ್ತದೆ. ಒಂದು ಹಾಡಿನ ಮುಖಾಂತರವಾಗಿ ಬಿಡುಗಡೆ ಕೊಡುವುದಕ್ಕೆ ದೇವ್ರ ಶಕ್ತಿನಾಗಿದೆ. ಕಾರಣ, ಈ ಸಾಕ್ಷಿಗಳನ್ನು ನಾನು ಹೇಳೋದಕ್ಕೆ ಒಂದು ಕಾರಣ ಏನಿದೆ ಅಂದರೆ, ನಾವೇನೇ ಮಾಡಿದ್ರೂ
ದೇವರಿಗೆಂದು ಮಾಡುವಾಗ ದೇವ್ರ ನಾಮ ಅದರಲ್ಲಿ ಮಹಿಮೆ ಪಡುತ್ತದೆ. ಸೊ ಈ ರೀತಿ ಅನೇಕವಾದ ಅನುಭವಗಳನ್ನು ನಾವು ಇನ್ನೂ ಈ ಹಾಡ್ ಬಗ್ಗೆ ಹೇಳ್ತಾ ಇರ್ಬೇಕು, ಇನ್ನೂ ಸುಮಾರು 1 ತಾಸು ಬೇಕಾದ್ರೆ ನಾನು ಹೇಳ್ತಾ ಇರ್ಬೋದು. ಆ ರೀತಿ ದೇವರು ಅದ್ಭುತಗಳನ್ನು ಈ ಹಾಡಿನ ಮುಖಾಂತರ ದೇವರು ಮಾಡ್ತಾ ಇದ್ದಾರೆ. ನಿಜವಾಗಿ ಪಾಸ್ಟರ್, ಇದನ್ನು ಆ್ಯಕ್ಚುಲಿ ನಾನು ಸಹ ಅನುಭವಿಸಿದೆ. ದೇವರ ಒಂದು ಕಾರ್ಯ ಆ ಹಾಡಿನಲ್ಲಿ ನಡೀತಾ ಇದೆ. ಪ್ರಿಯ ವೀಕ್ಷಕರೇ, ನಿಜವಾಗಿ ದೇವರ ಕೊಟ್ಟಂಥ ಒಂದು ಹಾಡಿನ ಮೂಲಕವಾಗಿ ಇವತ್ತೇ ಅವರ ಬಾಯಿಂದ ಸಮಯದ ಅಭಾವದ ನಿಮಿತ್ತ ನಾವು ಎಲ್ಲ ಕೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಅನೇಕ ಕಾರ್ಯಗಳನ್ನು ದೇವರ ಆತ್ಮನು ಮಾಡ್ತಾ ಇದ್ದಾನೆ. ಅವರ ಸೀರಿಗಾಗಿ ನೀವು ಪ್ರಾರ್ಥಿಸ್ತೀರಿ. ಒಂದು ಸಣ್ಣ ವಿರಾಮದ ನಂತರ ನಾವು ಬರ್ತೇವೆ, ಎಲ್ಲಿಗೂ ಹೋಗಬೇಡಿ.